ರಾಮು ರಾಮು ಪ್ಲೀಸ್ ನಾನು ಹೇಳೋದೊಂದು ಸ್ವಲ್ಪ ಅರ್ಥ ಮಾಡ್ಕೊ. ಅದು ಅದು ಯಾವತ್ತು ಮಾತಾಡಿದ್ದು ಅಂದರೆ ಮೊನ್ನೆ ಮಾತಾಡಿಸ್ತಿದ್ನಲ್ಲ ಅವತ್ತು ಮಾತಾಡಿದ್ದು. ಅದು ಯಾವಾಗ ಮಾಡಿರೋದು ವಿಡಿಯೋ ಅಂತ ಅವನಿಗೂ ಗೊತ್ತಾಗುತ್ತೆ ಕಣೆ. ನೀನು ಅವನ ಹತ್ರ ಸುಳ್ಳು ಹೇಳಬೇಡ. ಸುಮ್ಮನೆ ಏನಕ್ಕೆ ಸುಳ್ಳು ಹೇಳ್ತೀಯ? ಎಷ್ಟೋ ಸುಳ್ಳು ಹೇಳೋದು ಒಳ್ಳೇದಲ್ಲ. ಸುಳ್ಳು ಹೇಳಿದ್ರು ಹೇಳೋ ಥರ ಹೇಳಬೇಕು, ಇಷ್ಟೊಂದಲ್ಲ. ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ. ನಾನು ತುಂಬ ನಂಬಿದ್ದೆ. ಅದು ನಂಬಿಕೆ ಕಳ್ಕೊಬಿಟ್ಟೆ ನೀನು. ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ನೀನು ನಿಮ್ಮ ಅಕ್ಕ ಇಬ್ಬರು ಒಂದೇನೆ. ಥೂ, ಇಂಥಳು ಅನ್ನೋದು ಗೊತ್ತಿದ್ರೆ ನಾನೇ ನಿನ್ನ ಮದುವೆನೂ ಆಗ್ತಿರ್ಲಿಲ್ವೇ? ನನ್ನ ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನಂತಳು ಮದುವೆ ಆಗ್ತಿರ್ಲಿಲ್ಲ. ಪ್ಲೀಸ್ ರಾಮು, ನಾನು ಹೇಳೋದು ಕೇಳು ರಾಮು. ನನಗೆ ನಮ್ಮ ಅಕ್ಕನ ಮಾತಾಡಿಸ್ಲಿಲ್ಲ ಅಂದರೆ ಇರೋಕ್ಕಾಗಲ್ಲ. ನಾವಿಬ್ರು ಒಂದೇ ಹೊಟ್ಟೆ ಗುಟ್ಟಿರೋರು. ನೀವು ಬೇರೆ ಬೇರೆ ಹೊಟ್ಟೆ ಗುಟ್ಟಿರೋರೇನೆ. ನಮ್ಮ ಅಕ್ಕನ ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ ಅಂತ ನೀನು ಹೇಳ್ತೀಯ. ನಮ್ಮ ಸ್ವಂತ ಅಕ್ಕನ ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ಮನಸ್ಸು ತಡಿತೈತಾ ಹೇಳು? ಸ್ವಂತ ಅಕ್ಕನ ಜೊತೆ ನಾನು ಚೆನ್ನಾಗಿಲ್ಲ ಅಂದರೆ ಯಾರಾದರೂ ಏನು ನಂಬ್ತಾರೆ? ನೀನು ನಿಮ್ಮ ಅಕ್ಕನ ಮಾತಾಡಿಸ್ಬೇಡ ಅಂದಿದ್ದಕ್ಕೆ ನನಗೆ ನಮ್ಮ ಅಕ್ಕನ ಮಾತಾಡಿಸ್ಲಿಲ್ಲ ಅಂದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ನಮ್ಮ ಅಕ್ಕಯ್ಯ, ನಮ್ಮ ಭೂಮಿ ಅಕ್ಕಯ್ಯ ಅಂತೀಯ. ಆದರೆ ನಮ್ಮ ಅಕ್ಕಯ್ಯ ನಾವಿಬ್ರು ಒಂದೇ ಹೊಟ್ಟೆ ಗುಟ್ಟರು. ಜೊತೆಯಾಗಿ ಹುಟ್ಟಿದಾರು ನಾವು. ಹೋಗೆ ಇರೋಗೆ ನಿಮ್ಮ ಅಕ್ಕನ ಮನೆಗೆ ಜೊತೆಯಾಗಿ ಹುಟ್ಟಿದ ಮೇಲೆ, ಸ್ವಂತ ಅಕ್ಕ ಆದ ಮೇಲೆ ನಿಮ್ಮ ಅಕ್ಕನ ಜೊತೆಗೇನೆ ಇರೋಗು. ನಡಿ ಆಚೆಗೆ ಫಸ್ಟು. ಸುಮ್ಮನೆ ಸುಳ್ಳು ಬೊಗಳ್ತಾ ಇದೆಯಾ? ಇಷ್ಟೆಲ್ಲ ಹೇಳಿದ ಮೇಲೂ ನೀನು ತಿರ್ಗಾ ಅವತಾರಗಳು ಆಡ್ತಾ ಇದೀಯಾ. ನಾನು ಎಷ್ಟು ಹೇಳಿದ್ದೀನಿ, ಎಷ್ಟು ನಾಟಕ ಆಡ್ತೀನಿ. ಇಂಥ ನಾಟಕ ಆಡೋದು ಏನು ಬೇಕಾಗಿತ್ತೆ? ಇಲ್ಲ ನಾನು ಮಾತಾಡಿಸ್ತೀನಿ ಅಂತ ಹಠ ಬಿದ್ದು ಮಾತಾಡ್ಸೋಣ ಬಿಡು ಅತ್ಲೆ ಹೋಗ್ಲಿ ಅಂತ ಸುಮ್ಮನೆ ಆಗ್ತಿದ್ದೆ. ಏನೋ ನನ್ನ ಜೊತೆ ಮಾತಾಡಿಸ್ತೀನಿ, ನಾನು ಮಾತಾಡ್ಸೋದಿಲ್ಲ ಅವಳನ್ನ ಹಂಗೆ ಹಿಂಗೆ ಅಂತ ನನ್ನ ಮುಂದೆ ಜಗಳ ಆಡೋ ಥರ ಆಡಿ ಹಂಗೆ ಹಿಂಗೆ ಅವಳು ಲೋಪರ್ ಮುಂಡೆನ ಮಾತಾಡ್ಸಲ್ಲ ಅಂಥವಳು ಇಂಥವಳು ಅಂತ ಅಂದು ಇವಾಗ ಹಂಗೇನೆ ಇಂಥ ನಾಟಕ ಆಡ್ತಾ ಇದೆಯಲ್ಲ. ಇಂಥ ನಾಟಕ ಆಡೋಕ್ಕೆ ಎಷ್ಟೇ ನಿನಗೆ ಧೈರ್ಯ ಬಂತು? ಒಂದಲ್ಲ ಒಂದಿನ ಏನೇ ನಾಟಕ ಆಡಿದ್ರು ಅದು ಗೊತ್ತಾಗುತ್ತೆ. ನೀನು ಅದನ್ನು ಮನಸ್ಸಿಗೆ ಅರ್ಥ ಮಾಡ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ. ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಅಂತ ತಿಳ್ಕೊಂಡಿಲ್ಲ ನೀನು. ಬಿಡು, ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬಿಟ್ಟಿದೀಯಾ. ನೀನೇ ಬುದ್ಧಿವಂತಿ ಅಂತ ಅಂದ್ಕೊಂಡಿದ್ರು. ನೀನು ನಿಮ್ಮ ಅಕ್ಕ ಹೆಂಗೆ ಅಂದರೆ ನಾವೇ ಅತಿಯಾದ ಬುದ್ಧಿವಂತರು, ನಾವೇ ದೊಡ್ಡದು ಅನ್ನೋ ಥರ ನೀವು ಊಹೆ ಮಾಡ್ಕೊಂತೀರ, ಮನಸ್ಸಿನಾಗ ಅನ್ಕೊಂತೀರ. ಮರಕ್ಕಿನ ಮರ ದೊಡ್ಡವಿರ್ತವೆ. ನಡಿ ಆಚೆಗೆ ಫಸ್ಟು. ನಾನು ಹೇಳ್ಬಾರ್ದು ಅಂತ ಇದ್ದೆ, ಆದರೆ ನಿನ್ನಂತವನಿಗೆ ಎಷ್ಟು ಒಳ್ಳೆಯವನಲ್ಲ ನನ್ನ ಗಂಡ. ಅವನಿಗೆ ಹೆಂಗಾದ್ರೂ ಹಿಂಗೆ ಮೋಸ ಮಾಡೋಣ ನಾನು? ಹೆಂಗೆ ಹೇಳೋಣ? ಹಿಂಗೆ ಹೇಳೋದಕ್ಕೆ ಅವಳಿಗೆ ಮನಸ್ಸಾದ್ರೂ ಹೆಂಗೆ ಬರುತ್ತಪ್ಪ? ಅವನು ಏನು ಕಡಿಮೆ ಮಾಡಿದ್ದಾನೆ ನಿನಗೆ? ಮದುವೆ ಆಗಿ ಬಂದಾಗಿಂದಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ. ಬಿಡು ಹೋಗ್ಲಿ, ನನ್ನ ಹೆಂಡತಿ ಚೆನ್ನಾಗಿರಲಿ ಅಂತ ಹೇಳಿ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಪರದಾಡ್ಕೊಂಡು ಕೆಲಸ ಕೊಡಿಸ್ತಾ. ಭೂಮಿ ಅಕ್ಕ, ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಇವಳು ಕೆಲಸ ತಗ್ಸು. ಫಸ್ಟ್ ಇವಳು ಕೆಲಸ ತಗ್ಸಿ ಇವಳು ಈ ಮನೆಯಾಗ ಇರ್ಕೂಡ್ದು ಅಷ್ಟೇ. ಮನೆಯಿಂದ ಹಸಿಕ್ ಆಗ್ತಾ ಇದ್ದೀನಿ, ಇರ್ಕೂಡ್ದು. ನಾನು ನಮ್ಮ ಅಕ್ಕ ಬೇಕೇ ಬೇಕು. ನಮ್ಮ ಅಕ್ಕ ಜೊತೆಯಾಗಿ ಹುಟ್ಟಿರೋಳು, ನಾನು ನಮ್ಮ ಅಕ್ಕ ಒಂದೇ ಹೊಟ್ಟೆ ಹುಟ್ಟಿರೋರು ಅಂದಮೇಲೆ ಒಂದೇ ಮನೆಯಾಗೆ ಇರಲೇಳು ಹೋಗಿ, ಅಷ್ಟೇ. ಅದೇ ಮತ್ತೆ ಹಂಗೆ ಇರ್ಬೇಕು ಸುಮ್ಮನೆ. ಎಷ್ಟು ಹೇಳಿದ್ರು ಕೇಳಲ್ಲ. ಇಂಥ ನಾಟಕ ಬೋಲ್ ನಾಟಕ ಆಡೋದು ಕಲ್ತಾರಪ್ಪ ಅಕ್ಕ ತಂಗಿಯರು ಇಬ್ಬರಳನು. ಹೇಳು, ಇಂಥ ನಾಟಕ ಆಡೋರ್ನೆಲ್ಲೂ ನೋಡಲಿಲ್ಲ ನಾನು. ಥೋ, ಏನು ಬುದ್ಧಿನೋ ಏನೋ. ನನಗೆ ಗೊತ್ತಿರಲಿಲ್ಲ. ನಮ್ಮ ಭವ್ಯಮ್ಮ ನೋಡ್ತಂತೆ. ನಮ್ಮ ಭವ್ಯಮ್ಮ ಹೇಳ್ತು, ಅಕ್ಕ ನೀವು ನಂಬಿದ್ರೆ ಕಣಕ್ಕ ಅವರು ಎಷ್ಟು ನಾಟಕ ಮಾಡ್ತಾಯಿದ್ದಾರೆ ಅಕ್ಕ ತಂಗಿಯರು ಇಬ್ಬರಳನು. ಗನವಾಗಿ ಹೊಲ್ತಕ್ಕೆ ಹೋಗಿ ಅವ್ರ ಅಪ್ಪ ಎಮ್ಮರಿಗೆಲ್ಲ ಫೋನ್ ಮಾಡಿ ಗನವಾಗಿ ಮಾತಾಡ್ಸೋದು ಗನವಾಗಿದ್ದಾರೆ. ಗನವಾಗಿ ಇದ್ದು ಕೊಟ್ಟು ಇಂಥ ಅವತಾರಗಳು ಆಡ್ತಾ ಇದ್ದಾರೆ. ಮತ್ತೆ ಇದ್ದಿದ್ದಂಗೆ ಹೇಳೋಣ, ಏನಾಗುತ್ತಾ ಗೊತ್ತಿಲ್ಲ. ಅದು ಏನಾಗುತ್ತಾ ಆಗಲಿ, ಸತ್ಯ ಹೇಳೋದು ಕಲಿಬೇಕು. ಹಿಂಗೆ ಗಂಡನಿಗೆ ಮೋಸ ಮಾಡ್ಬೋದು, ಗಂಡನಿಗೆ ಸುಳ್ಳು ಹೇಳೋದು ಇಂಥವು ಮಾಡಬಾರ್ದು ಯಾವತ್ತೂ. ನಡಿ ಆಚೆಗೆ ನಡಿ ಫಸ್ಟ್ ಹಸಿಕೆ ಅಂದೆ. ನೀನು ಇಲ್ಲಿಂದ ಹೋದ್ರೆ ಸರಿ ನೋಡು ಲೇಪಿ, ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ. ನಿಮ್ಮ ಅಕ್ಕ ಬೇಕಾ? ಹೋಗ್ತಾ ಇರು ಅಷ್ಟೇ. ಕೇಳು ರಾಮು, ನಾನು ಹೇಳೋದು ಕೇಳಂಗೆ ಇಲ್ಲ. ಭೂಮಿ ಅಕ್ಕ, ನೀವು ಈ ಥರ ಮಾಡಬಾರ್ದು. ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಕ್ಬಾರ್ದು. ನಾವಿಬ್ರು ಅಕ್ಕ ತಂಗಿಯರು ಚೆನ್ನಾಗಿರೋದಕ್ಕೆ ನಿನ್ಗೆ ಹೊಟ್ಟೆ ಉರಿನಾ? ನೀವಿಬ್ರು ವಾರ್ಗಿತ್ತೀರ, ಅದು ನನಗೆ ಗೊತ್ತಿಲ್ಲ. ನಾವಿಬ್ರು ಅಕ್ಕ ತಂಗಿಯರು ಚೆನ್ನಾಗಿರ್ಬೇಕಂತ ಚೆನ್ನಾಗಿರೋದು. ನಿಮ್ಗೆ ಹೊಟ್ಟೆ ಉರಿ ಅಲ್ಲ? ವಾರ್ಗಿತ್ತಿ ಆಗಿರೋದ್ರಿಂದ ಇವರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಬೇರೆಯವ್ರು ಯಾರಾದರೂ ಆಗಿದ್ರೆ ತಲೆ ಕೆಡಿಸ್ಕೊಂತಾ ಇರಲಿಲ್ಲ. ನಮ್ಮ ಅಕ್ಕ ಅದೇ ಬೇರೆಯವ್ರು ಯಾರಾದರೂ ಬೇರೆ ಮನೆಗಳಲ್ಲಿ ಆಗಿದ್ರೆ ವಾರ್ಗಿತ್ತಿ ಆದರೂ ಅವಳಿಂದ ಬರೋದು ನನಗೇನು ಇಲ್ಲ, ನನ್ನಿಂದ ಅವಳಿಗೇನು ಆಗೋದೇನೂ ಇಲ್ಲ. ಏನೋ ಚೆನ್ನಾಗಿದ್ರೆ ಅಲ್ಲಿಗೆ ಬರಮ್ಮ ಇಲ್ಲಿಗೆ ಬರಮ್ಮ ಅದನ್ನು ತಗೊಳಮ್ಮ ಇದನ್ನು ತಗೊಳಮ್ಮ ಅಂತ ಹೇಳ್ಬೋದೇ ಹೊರತು ಅವಳಿಂದ ನನಗೇನು ಆಗಲ್ಲ, ಅವಳಿಂದ ನನ್ನಿಂದ ಅವಳಿಗೇನಾಗಲ್ಲ ಅಷ್ಟೇ. ನಾನು ಬುದ್ಧಿವಂತಿಕೆಯಿಂದ ದುಡ್ಕೊಂಡು ನಾನು ಬುದ್ಧಿವಂತಲಾದರೆ ನಂದು, ನೀನು ಬುದ್ಧಿವಂತಲಾದರೆ ನಿಂದು, ನಿಮ್ಮ ಅಕ್ಕ ಬುದ್ಧಿವಂತಲಾದರೆ ಅವಳದು ಅಷ್ಟೇ. ಯಾರಿಂದ ಯಾರಿಗೇನು ಬರೋ ಅಂಥದ್ದೇನಿಲ್ಲ. ನಾನು ಯಾಕೆ ಹೊಟ್ಟೆ ಉರ್ಕಮ್ಮನ? ನೀನು ರಾಮನಿಗೆ ಮೋಸ ಮಾಡ್ದಲ್ಲ, ರಾಮನಿಗೆ ಸುಳ್ಳು ಹೇಳಿದಕ್ಕೆ ನನಗೆ ತುಂಬ ಸಿಟ್ಟು ಬಂದಿದ್ದು. ಅಂತನಿಗೆ ಸುಳ್ಳು ಹೇಳ್ತಾ ಇದೀಯ ಅಂತ. ಅವನಿಗೆ ಎಷ್ಟು ಸುಳ್ಳು ಹೇಳಿ ರಾಮನೇ ಇವತ್ತು. ಇವತ್ತು ಹೆಂಗೆ ರಾಮ ಹೆಂಗ ಅವನು ಹಂಗೇನೆ. ಇವತ್ತು ಯಾರಿಗೂ ಸುಳ್ಳು ಹೇಳ್ದಾನಲ್ಲ, ಯಾರಿಗೂ ಮೋಸ ಮಾಡ್ದವನಲ್ಲ, ಏನಿಲ್ಲ. ಇವತ್ತು ಅಂಥವ್ನಿಗೆ ನೀನು ಈ ರೀತಿ ಸುಳ್ಳು ಹೇಳ್ತಾ ಇದೀಯ, ಅಂಥನಿಗೆ ನೀನು ಮೋಸ ಮಾಡ್ತಾ ಇದೀಯ ಅಂದಮೇಲೆ ನಾನು ಅದಕ್ಕೆ ಮತ್ತೆ ನೀನು ಬಂಡವಾಳ ಬಯಲು ಮಾಡ್ಬೇಕಂತ ಮಾಡಿದ್ದು.
ಎಷ್ಟು ಸುಳ್ಳು ಹೇಳ್ತಾಳಕ್ಕ. ನಾನು ನಂಬಿದೆ ನಿಜ. ನಾನು ಬಿಡು, ಜಗಳ ಮಾಡ್ಕೊಂಡವಳು ಅವ್ರ ಅಕ್ಕ ಇಂತಾಗೆ ಮಾತಾಡ್ಸಲ್ಲ, ಒಳ್ಳೆಯವಳು ಲೇಪು, ಅವಳಿಗೆ ಈಗಾದರೂ ಅರ್ಥ ಆಯ್ತಲ್ಲ, ಅವ್ರ ಅಕ್ಕನ ಬುದ್ಧಿ ಈಗಾದರೂ ಗೊತ್ತಾಯ್ತಲ್ಲ, ಇನ್ನು ಚೆನ್ನಾಗಿರ್ತಾಳೆ ನನ್ನ ಜೊತೆ ಅಂತ ಹೇಳಿ ನಾನು ಏನೆಲ್ಲ ಕನ್ಸು ಕಟ್ಕೊಂಡಿದ್ದೆ, ಏನೆಲ್ಲ ಅಂದ್ಕೊಂಡಿದ್ದೆ. ಆದರೆ ಇವಳು ಈ ರೀತಿ ನಾಟಕ ಆಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನಿಜ ಅಂದ್ಕೊಂಡಿರಲಿಲ್ಲ. ಅಯ್ಯಪ್ಪ, ಇವಾಗ ಗೊತ್ತಾಯ್ತು ನನಗೆ. ಏನಪ್ಪ ಇವಳು ಇಷ್ಟು ನಾಟಕ ಆಡ್ತಾ ಇದ್ದಾಳೆ, ಇಂಥ ನಾಟಕ ಬುದ್ಧಿ ಅವ್ರ ಅಕ್ಕಗಿನ್ನ ಒಂದಿಷ್ಟು ಮುಂದೆನೇ ಆಗೈತೆ, ಇವಳಿಗೆ ನಾಟಕ ಆಡೋ ಅಂಥ ಬುದ್ಧಿ ಇನ್ನೂ ಜಾಸ್ತಿನೇ ಐತೆ ಅನ್ನಿಸ್ತೈತೆ ನನಗೆ. ಅಯ್ಯಪ್ಪ ದೇವ್ರೆ, ಅಲ್ಲ ನಾನು ಏನೋ ಅಂದ್ಕೊಂಡಿದ್ದೆ, ಇವಳ್ದೆಂಥ ಬುದ್ಧಿಯಪ್ಪ. ಅಲ್ಲ ಏನು ತಿಳ್ಕೊಬಿಟ್ಟವಳೆ ಇವಳು ಅಂತ. ಅವಳು ಹಂಗೆ ಕಣ್ಪಾಪ, ಯಾರ್ದು ನಯ ಬೈ ಇಲ್ಲ. ನಾನೇನಾನ ಹೇಳಿದ್ರಿ ನೀನು ಯಾಕೆ ಕೇಳಬೇಕು, ನೀನು ಯಾಕೆ ಹೇಳ್ಬೇಕು, ನೀನು ಯಾಕೆ ಮಾಡಬೇಕು, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ನಮ್ಮಂಥರ ಏನು ಹೇಳಂಗಿಲ್ಲ ಕಣಪ್ಪ. ನಾವು ಅಜ್ಜಿ ಹೇಳಿ ಅದಕ್ಕೆ ಮತ್ತು ಅಜ್ಜಿ ಬೈಯೋದು ಅಂತಾಳು ಇಂತಾಳು ಅಂತ. ನಾಳೆ ಗೊತ್ತಾಗೈತೆ ಅವ ಅಜ್ಜಿಗೆ ಇವಳು ಬುದ್ಧಿ ಏನು ಅಂತ. ಇವಳು ಒಳ್ಳೆಯಲ್ಲ, ಅವ ಅಜ್ಜಿ ಹಂಗೆ ಅಂತೈತಿ. ಒಳ್ಳೆಯಲ್ಲ ಕಣೆ ಅವಳು. ಹೋಗ್ತಾಳೆ ಹಳ್ಳಿಗೆ, ಹೋಗ್ತಾಳೆ ಕಣೆ ಅವಳು, ಇಲ್ಲಿಗೆ ಗೊತ್ತಾಳೆ ಕಣೆ. ರೊಕ್ಕಯ್ಯ ಎಲ್ಲ ತಗೊಂಡೋಗ್ತಾಳೆ ಮನೆಗಳದೆಲ್ಲನ ಅಂತ ನೋಡ್ತಿರ್ತಾನೆ, ಹೇಳ್ತಿರ್ತಾನೆ ಅವ ಅಜ್ಜ. ನಾನು ಅತ್ತೆ ಸುಮ್ಮನೆ ಕುಕ್ಕಳಜ್ಜ, ನಿನ್ಗೆ ಯಾಕೆ ಬೇಕು ಅಂತ ಹೇಳಿ ಬೈತಿರ್ತೀನಿ ನಮ್ಮ ಅಜ್ಜನ. ಬಿಡು ರಾಮು, ಹೊಡಿಬೇಡ ಪ್ಲೀಸ್. ಅಪ್ಪ ಹೊಡಿಬೇಡ ರಾಮು, ಹೊಡಿಬೇಡ. ಬಿಡು ರಾಮು, ಅತ್ಲಾಗ ಹೋಗ್ಲಿ, ಏನು ಮಾಡೋದು, ಹೊಡಿಬೇಡ ಸುಮ್ಕಿರು. ಅಲ್ಲ ಭೂಮಿ ಅಕ್ಕ, ನೀವು ಹಿಂಗೆಲ್ಲ ಮಾತಾಡಿ ಈಗ ಹೊಡಿಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಸರಿನಾ? ನೀವು ಈ ರೀತಿ ಮಾಡಬಾರ್ದು. ನೀವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಶಿಕ್ಷೆ ಕೊಡೋ ಥರ ಮಾಡ್ತಾ ಇದ್ದೀರಲ್ಲ. ನೀನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಮೋಸ ಮಾಡ್ತೀಯ, ಗೊತ್ತಾಗೋದಿಲ್ವಾ? ನನಗೆ ಎಂತೆಂಥ ಮಾತಂದೆ. ಇವತ್ತು ಹೋದ್ರೂ ಹೋಗ್ಲಿ ಬಿಡು, ನಾನು ರಾಮು ಅವರು ಅಜ್ಜಿ ತಾತನ ಮಕ ನೋಡ್ಕೊಂಡು ಬಿಡು, ಇಲ್ಲೇ ಇರಲಿ, ಬಂದು ಇಲ್ಲೇ ಇರಲಿ, ಪಾಪ ಮನೆ ಬೀಳಂಗೈತೆ ಅಂತೇಳಿ ನಾನು ಮನೆ ಕೊಟ್ಟಿದ್ದೀನಿ. ನಾನು ಒಳ್ಳೇದು ಮಾಡಿದ್ದೀನಿ, ನಾನೇನು ಯಾವತ್ತೂ ನಿನಗೆ ಕೆಟ್ಟದ್ದು ಮಾಡಿಲ್ಲ. ನೀನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ನೀನು ಕೆಟ್ಟದ್ದು ಮಾಡ್ತಾ ಇದೆಯಲ್ಲ, ಅದು ಸರಿನಾ? ನೀನು ಹೇಳೋದು ಮಾತು ನೀನು ನಾನು ಕೇಳಿದಕ್ಕೆ ನೀನು ಉತ್ತರ ಕೊಡೆ ಫಸ್ಟು. ನಾನು ಕೇಳಿದಕ್ಕೆ ಉತ್ತರ ಕೊಡು. ನಾನು ಮಾತಾಡಬಾರ್ದು ಅಂತ ಇದ್ದೆ. ನಾನು ಅಷ್ಟು ಸುಮ್ಮನೆ ಯಾರನ್ನೂ ಮಾತಾಡೋಕ್ಕೆ ಹೋಗಲ್ಲ. ಏನು ಮಾತಾಡಿದರೆ ಮತ್ತೆ ನನಗೆ ಯಾರು ಉತ್ತರ ಕೊಡಬಾರ್ದು, ಉತ್ತರ ಕೊಡೋಕ್ಕಾಗಲ್ಲ. ನಾನು ಮಾತಾಡಿದ್ರೆ ಹಂಗೆ ನಾನು ಮಾತಾಡೋದು, ಸುಮ್ಮನೆ ತರವಲ್ದಂಗೆಲ್ಲ ಮಾತಾಡಲ್ಲ, ಕಂಡೀಷನ್ ಮಾತಾಡೋದು. ನಾನು ಸುಮ್ಮನೆ ಮಾತುಗಳು ಬರ್ತಾವೆ, ಮೂಳಿಲ್ಲದ ನಾಲ್ಗೆ ಐತೆ ಅಂತ ಹೇಳಿ ಸುಮ್ಮನೆ ಮಾತಾಡೋದಿಲ್ಲ ನಾನು. ನೀನು ಹೆಂಗೆ ಮತ್ತೆ ನನಗೆ ಮೋಸ ಮಾಡ್ತಾ ಇದೀಯಾ? ನೀನು ಹಿಂಗೆ ಮಾಡ್ತಾ ಇದೀಯಾ? ನೀನು ಈ ರೀತಿ ಮಾಡೋದು ಸರಿನಾ? ಹಾಂ, ನಾನು ಮನೆ ಕೊಟ್ಟಿದ್ದೀನಿ, ಏನೋ ಹೇಳಿ ಕಷ್ಟಪಟ್ಟು ಅಲ್ಲೂ ಇಲ್ಲೂ ನಾನು ರಾಮು ಇಬ್ಬರೂ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹೋಗಿ ಅಲ್ಲಿ ಕಾದು ಅವ್ರನ್ನೆಲ್ಲ ಕೇಳ್ಕೊಂಡು ಕೆಲಸ ಸಿಗೋ ಥರ ಮಾಡಿದ್ದೀವಿ. ಹಾಂ, ಕೈಯಿಂದ ಸಂಬಳ ಕೊಡದೇ ಇರ್ಬೋದು, ಆದರೆ ಅದ್ರ ಹಿಂದೆ ಕಷ್ಟಪಟ್ಟಿರೋದು ಇದ್ದೇ ಐತೆ, ಗೊತ್ತಾ? ಏನು ತಿಳ್ಕೊಂಡಿದೀಯ ನೀನು? ಸುಮ್ಮನೆ ನಿನ್ನ ಪಾಡಿಗೆ ನೀನು ಮಾತಾಡ್ಬೋದು, ನಾನಂತ ಮಾತಾಡೋಕ್ಕೆ ಹೋಗೋದಿಲ್ಲ. ಸರಿಯಾಗಿ ಹೇಳ್ದೆ ಕಣಮ್ಮ. ಅವಳಾಗಿ ಅವಳು ಮಾಡ್ಕೊಂಡು ಅವ್ರ ಮೇಲೆ ಹೇಳ್ತಾಳೆ ಎಲ್ಲ. ಬುದ್ಧಿ ಇಲ್ಲ, ಬುದ್ಧಿ ಇರೋಳಾಗಿದ್ರೆ ಹಿಂಗೆ ಯಾಕೆ ಮಾಡ್ಕೊಂಬಾಳು ತಗ. ಹೋಗ್ಲಾಳ ಆಚೆಗೆ, ನಡಿ ಆಚೆಗೆ, ನಡಿ ಆಸಿಕೆ ಅಂತ. ರಾಮು ಬಿಡು ರಾಮು, ಹೊರಕ್ಕೆ ಹಾಕ್ಬೇಡ, ಹೊರಕ್ಕೆ ಕಳಿಸ್ತಾ ಇದೆಯಾ? ರೆಡಿಗೆ ಬಾ ಭೂಮಿಕ, ಹೊರಗೆ ದಪ್ತೀನಿ ಇವಳನ್ನ ಈ ಮನೆಯಾಗ ಇಕ್ಕೆಮದಿಲ್ಲ. ಹೋಗ್ಲೇಳು, ನಮ್ಮ ಅಕ್ಕಯ್ಯ ನಾನು ಒಡ ಹುಡ್ತವ್ರು, ಒಂದೇ ಜೊತೆಗಿದ್ದವರು, ನಾವು ಒಂದೇ ಬಟ್ಟೆಗೆ ಹುಡ್ತವ್ರು, ಒಂದೇ ಬಟ್ಟೆಗೆ ಹುಡ್ತವ್ರು, ಒಂದೇ ಮನೆಯಾಗೆ ಇರಲೇಳು. ಹೋಗು, ನಿಮ್ಮ ಅಕ್ಕಯ್ಯ ನನ್ನ ಎಂತೆಂಥ ಮಾತು ಅಂದವಳೆ, ಬೀದಿ ಬಿಕಾರಿ ಅಂದವಳೆ. ಇಲ್ಲ ಬಾರಮ್ಮ, ಸುಮ್ಮನೆ ನಾನು ಮಾಡೋದೇ ಸರಿ ಇವಳಿಗೆ. ಬಿಡು ರಾಮು, ಅತ್ಲ ಮನೆಯಿಂದ ಯಾಕೆ ಕಳಿಸ್ತೀಯಾ? ಇಲ್ಲ ಇಲ್ಲ ಭೂಮಿ ಅಕ್ಕ, ಇಷ್ಟೊಂದು ನಿನಗೆ ಮೋಸ ಮಾಡಿದಾಳೆ ಅಲ್ಲ, ತಿಂದು ಮನೆಗೆ ಜನತೆ ಎಣಿಸ್ತಾ ಇದ್ದಾಳೆ ಅಂದರೆ ಇವಳು ಎಂಥವಳು. ಅವರು ನಮಗೆ ಎಷ್ಟು ಕಷ್ಟ ಸುಖಕ್ಕಾಗಿದ್ದಾರಲ್ಲ, ಅವರೆಲ್ಲಿ ನಾವೆಲ್ಲಿ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಲಿಲ್ವಲ್ಲ. ಇವಳು ಇರ್ಕೊಡ್ದು ಇವ್ರ ಮನೆಯಾಗೆ, ನಾನು ಅಕ್ಕಂತಾಗೆ ಇರಲೇಳು ಹೋಗಿ ಅಷ್ಟೇ. ಇಲ್ಲ ರಾಮು, ನಾನು ಹೋಗೋದಿಲ್ಲ ರಾಮು, ಹೋಗೋದಿಲ್ಲ ರಾಮು. ರಾಮು ಪ್ಲೀಸ್ ರಾಮು, ನಾನು ಹೋಗೋದಿಲ್ಲ ರಾಮು, ಹೋಗೋದಿಲ್ಲ ರಾಮು. ಇವಾಗಾದ್ರೂ ತಪ್ಪಾಯಿತು ರಾಮು, ಹಿಂಗೆ ಮಾಡೋದಿಲ್ಲ ಅಂತ ಕೇಳ್ಕೊಂಬೋದಿಲ್ಲ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಈ ಭೂಮಿ, ಅದೆಲ್ಲ ಸುಳ್ಳು, ಹಂಗೆ ಹಿಂಗೆ ಅಂತ ಇನ್ನೂ ಉಲ್ಟಾ ಹೊಡಿತಾ ಇದ್ದಾಳೆ. ಅದಕ್ಕೆ ಅವನಿಗೆ ಸಿಟ್ಟು ಬಂತು. ನಾನು ನಮ್ಮಕ್ಕ ಒಂದೇ ಹೊಟ್ಟೆ ಹುಡ್ತವ್ರು, ನಾನು ನಮ್ಮಕ್ಕಯ್ಯ ಜೊತೆಗಿದ್ದವರು, ಹಂಗೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೇ ಇವಾಗ ಅವಳು ಬಂಡವಾಳ ಎಲ್ಲ ಗೊತ್ತಾಯ್ತಲ್ಲ, ರಾಮನಿಗೆ ತುಂಬ ಸಿಟ್ಟು ಬಂದೈತೆ. ಅದಕ್ಕೆ ಮನೆಯಿಂದ ಆಚೆಗೆ ಹಾಕ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.